ಮಾರ್ನಿಂಗ್ ಡೇ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಸೆಕೆಂಡ್ PUC ಫಿಸಿಕ್ಸನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಕರೆಂಟ್ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ವಿಡಿಯೋ. ಆಲ್ರೆಡಿ ನಾನು ಇಂದಿನ ವಿಡಿಯೋದಲ್ಲಿ EMF ಅಂದರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು, ಟರ್ಮಿನಲ್ PD ಅಂದರೆ ಏನು, ಮತ್ತು EMFಗೂ ಟರ್ಮಿನಲ್ PDಗೂ ಇರ್ತಕ್ಕಂಥ ವ್ಯತ್ಯಾಸ, ಇವನ್ನೆಲ್ಲ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬನ್ನಿ ಈ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ. ಲೆಟ್ ಅಸ್ ಟ್ರೈ ಟು ಫೈಂಡ್ ದ ರಿಲೇಷನ್ ಬಿಟ್ವೀನ್ EMF, ಇಂಟರ್ನಲ್ ರೆಸಿಸ್ಟೆನ್ಸ್, ಟರ್ಮಿನಲ್ PD ಆ್ಯಂಡ್ ಆಫ್ ಕೋರ್ಸ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಇವಾಗ ಒಂದು ಸರ್ಕ್ಯೂಟ್ ಅಂತಂದರೆ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇರ್ತವೆ. ಈಗ ಸದ್ಯಕ್ಕೆ ನಾನು ಒಂದು ರೆಸಿಸ್ಟರನ್ನು ಬರೆದಿದ್ದೀನಿ, ದಿಸ್ ಅ ಸಿಂಬಲ್ ಆಫ್ ರೆಸಿಸ್ಟರ್. ಆಮೇಲೆ ಒಂದು ಬ್ಯಾಟರಿ ಇರುತ್ತೆ ಈ ಥರ. ಓಕೆ, ಬೇಕು ಅಂದರೆ ಪ್ಲಗ್ ಕೀ ಹಾಕಿ, ಇಲ್ಲಾಂದರೆ ಬೇಡ. ದಿಸ್ ಈಸ್ ಪಾಸಿಟಿವ್ ಆ್ಯಂಡ್ ದಿಸ್ ಈಸ್ ನೆಗೆಟಿವ್ ಆ್ಯಂಡ್ ದಿಸ್ ಈಸ್ ರೆಸಿಸ್ಟರ್ ಆರ್. ಈ ಬ್ಯಾಟ್ರಿಗೆ EMF ಇರುತ್ತೆ. ಇನ್ನು ಮುಂದೆ ನಾನು EMF ಅಂದರೆ ಏನು ಅಂತ ಪದೇ ಪದೇ ಹೇಳೋಕ್ಕೋಗೋದಿಲ್ಲ. ಇಟ್ಸ್ ನಾಟ್ ನೆಸೆಸರಿ. ಯು ನೋ, EMF ಈಸ್ ದ ಟೋಟಲ್ ವರ್ಕ್ ಡನ್ ಬೈ ದ ಬ್ಯಾಟರಿ ಟು ಡ್ರೈವ್ ದ ಚಾರ್ಜಸ್ ಥ್ರೂ ದ ಎಂಟೈರ್ ಸರ್ಕ್ಯೂಟ್ ಆರ್ ಟು ಎಸ್ಟಾಬ್ಲಿಷ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಈ ಸರ್ಕ್ಯೂಟ್ನಲ್ಲಿ ಕರೆಂಟನ್ನು ಬರಲಿಕ್ಕೆ ಎಷ್ಟು ಎನರ್ಜಿ ಖರ್ಚಾಗುತ್ತೋ ಅದನ್ನು EMF ಅಂತ ಕರಿತೀವಿ. ಲೆಟ್ ಅಸ್ ಸೇ I ಇಸ್ ದ ಕರೆಂಟ್. ಸೊ ಈ ಕರೆಂಟ್ ಈ ರೀತಿ ಫ್ಲೋ ಆಗುತ್ತೆ. ನೋಡಿ, ಎಕ್ಸ್ಟರ್ನಲ್ ಸರ್ಕ್ಯೂಟಲ್ಲಿ ಕರೆಂಟ್ ಫ್ಲೋ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಒಳಗಡೆ ಇಂಟರ್ನಲಿ ಬ್ಯಾಟ್ರಿನಲ್ಲಿ ಇಟ್ ಈಸ್ ಗೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಸೆಲ್ಲಿನ ಒಳಗಡೆ ಇಟ್ ಈಸ್ ಗೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್, ಸೆಲ್ಲಿನ ಹೊರಗಡೆ ಇಟ್ ಈಸ್ ಗೋಯಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಆಮೇಲೆ ಈ ಬ್ಯಾಟ್ರಿಯ ಒಳಗಡೆ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಸ್ಮಾಲ್ ಆರ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ಅ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದ ಬ್ಯಾಟರಿ ಇಟ್ ಸೆಲ್ಫ್. ಬ್ಯಾಟ್ರಿನಲ್ಲಿ ಒಳಗಡೆ ಎಲೆಕ್ಟ್ರೋಡ್ಸ್ ಇರ್ತವೆ, ಕೆಮಿಕಲ್ಸ್ ಇರುತ್ತೆ, ಕಂಟೈನರ್ ಇರುತ್ತೆ. ಇವೆಲ್ಲನೂ ಸೇರಿ ಒಂದಷ್ಟು ರೆಸಿಸ್ಟೆನ್ಸ್ ಉತ್ಪತ್ತಿ ಆಗಿಬಿಡುತ್ತೆ. ಆಕ್ಚುಲಿ ಇಟ್ ಈಸ್ ಅನ್ವಾಂಟೆಡ್ ಥಿಂಗ್, ಬಟ್ ಏನು ಮಾಡೋಕ್ಕಾಗಲ್ಲ. ವಿ ಕೆನಾಟ್ ಗೆಟ್ ರಿಡ್ ಆಫ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಆ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಮಿನಿಮಮ್ ಸಾಧ್ಯನೋ ಅಷ್ಟು ಮಿನಿಮಮ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ದಟ್ ವೇ ಆರ್ ಈಸ್ ವೆರಿ ವೆರಿ ಸ್ಮಾಲ್. 1 ohm, 0.1 ohm, 0.5 ohm, ಈ ಥರ ಚಿಕ್ಕದಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ದಿಸ್ ಈಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಅದು ಎಷ್ಟು ಬೇಕಾದರೂ ಇರ್ಬೋದು. ಆಮೇಲೆ ಈ ಎಕ್ಸ್ಟರ್ನಲ್ ರೆಸಿಸ್ಟರ್ ಬಂದು ಎನಿಥಿಂಗ್ ಇಟ್ ಕ್ಯಾನ್ ಬಿ ಎ ರೆಸಿಸ್ಟರ್, ಇಟ್ ಕ್ಯಾನ್ ಬಿ ಎ ಬಲ್ಬ್, ಇಟ್ ಕ್ಯಾನ್ ಬಿ ಹೋಮ್ appliance like oven or fan or heater, anything which is having some opposition through which when current flows that component will work. Bulb ಆದರೆ ಗ್ಲೋ ಆಗುತ್ತೆ, ಫ್ಯಾನ್ ಆದರೆ ತಿರುಗುತ್ತೆ, ಹೀಟರ್ ಆದರೆ ಹೀಟ್ ಅಪ್ ಆಗಿ ಬಿಸಿ ಶಾಖನ ಉತ್ಪತ್ತಿ ಮಾಡುತ್ತೆ, ಈ ಥರ. ಸೊ ಈಗ ಬನ್ನಿ ಇಲ್ಲಿ, ನೌ ಐ ಆಮ್ ಗೋಯಿಂಗ್ ಟು ಫೈಂಡ್ ದ ಇಂಟರ್ನಲ್ ರಿಲೇಷನ್ ಬಿಟ್ವೀನ್ ಕರೆಂಟ್, EMF, ಇಂಟರ್ನಲ್ ರೆಸಿಸ್ಟೆನ್ಸ್. ನೋಡಿ, ಈ ಬ್ಯಾಟರಿ ಚಾರ್ಜಸ್ಸನ್ನು ಓಡಿಸ್ಲಿಕ್ಕೆ ಸರ್ಕ್ಯೂಟಲ್ಲಿ ವರ್ಕ್ ಮಾಡಬೇಕು. From here to here there is some opposition. To overcome that opposition, work is done. That work done per unit charge is nothing but terminal PD. So terminal PD is the amount of energy spent by the battery to drive charges through the external circuit or external resistor. That terminal PD is represented by V. ಆಯ್ತಲ್ವಾ? ಈಗ ಇಲ್ಲಿಗೆ ಬರೋಣ. ಇದರೊಳಗಡೆನೂ ಅಪೋಸಿಷನ್ ಇದೆ. ಎಸ್, ದೇರ್ ಈಸ್ ಅಪೋಸಿಷನ್. ಎಸ್, ಅವರ್ ಬ್ಯಾಟ್ರಿ ಹ್ಯಾಸ್ ಟು ಡೂ ದ ವರ್ಕ್ ಈವನ್ ಟು ಓವರ್ಕಮ್ ದಿಸ್ ಅಪೋಸಿಷನ್ ಆಲ್ಸೋ. ಅಪೋಸಿಷನ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಅದು ಹೊರಗಡೆ ಇದ್ರೂ ಅಪೋಸಿಷನ್ನೇ, ಬ್ಯಾಟ್ರಿ ಒಳಗಡೆ ಇದ್ರೂ ಅಪೋಸಿಷನ್ನೇ. ಇನ್ ಆರ್ಡರ್ ಟು ಓವರ್ಕಮ್ ದಟ್ ಅಪೋಸಿಷನ್, ಬ್ಯಾಟರಿ ಹ್ಯಾಸ್ ಟು ಡೂ ದ ವರ್ಕ್. ಸೊ ಟು ಡೂ ದ ವರ್ಕ್, ಟು ಓವರ್ಕಮ್ ದ ಅಪೋಸಿಷನ್ ಆಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್, ದ ಬ್ಯಾಟರಿ ವಿಲ್ ಬಿ ಡೂಯಿಂಗ್ ವರ್ಕ್ ಆಫ್ V ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಆಗ V ಪ್ಲಸ್ V dash is equal to total EMF. ಸೊ ಒಟ್ಟಾರೆ ಎನರ್ಜಿ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ ನೋಡಿ. ಅಪ್ಪನ ಸಂಬಳದಲ್ಲಿ 15,000 ರೂಪಾಯಿ ರೆಂಟಿಗೆ ಖರ್ಚಾಗುತ್ತೆ, 3,000 ರೂಪಾಯಿ ಹಾಲಿಗೆ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ಲಿಗೆ ಖರ್ಚಾಗುತ್ತೆ, 2,000 ಅಪ್ಪನೇ ಖರ್ಚು ಮಾಡ್ಕೋತಾರೆ. ಈ ಥರ ಎಲ್ಲ ಹೇಳ್ಕೊಂಬಂದಿದ್ದೀನಲ್ವಾ? ಎಲ್ಲ ಆ್ಯಡ್ ಮಾಡಿದರೆ ಇಟ್ ಶುಡ್ ಬಿ ಈಕ್ವಲ್ ಟು EMF ಅಂತ ಹೇಳಿದ್ದೀನಲ್ವಾ? ಹಾಗೆ ಇದು ಒಂದು ಸರ್ಕ್ಯೂಟು. ಈ ಸರ್ಕ್ಯೂಟಲ್ಲಿ ಎಲ್ಲೆಲ್ಲಿ ಎನರ್ಜಿ ಖರ್ಚಾಗುತ್ತೋ ಅದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ EMFಗೆ ಈಕ್ವಲ್ ಆಗಬೇಕು. ಬೈ ಚಾನ್ಸ್ ಈ ಸರ್ಕ್ಯೂಟಲ್ಲಿ ಒಂದು ರೆಸಿಸ್ಟರ್ ಅಲ್ಲಪ್ಪ, 2 ಅಥವಾ 3 ರೆಸಿಸ್ಟರ್ ಇದೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು ಬ್ಯಾಟ್ರಿ ಇದೆ, R1, R2, R3, EMF E ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ R. ಹಾಗಾದ್ರೆ ಎಷ್ಟು ವರ್ಕ್ಗಳಾಗಬೇಕು? ಇಲ್ಲಿ 4 ವರ್ಕ್ಗಳಾಗಬೇಕು. ಇಲ್ಲಿ ಮತ್ತೆ ಇಲ್ಲಿ ಯಾವುದು ಸರ್? ಇಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಅಲ್ಲಿಗೆ V1 ಪ್ಲಸ್ V2 ಪ್ಲಸ್ V3 ಪ್ಲಸ್ V4 ಈಸ್ ಈಕ್ವಲ್ ಟು E ಅಂತ ಅರ್ಥ.
ಅಲ್ವಾ? ಹಾಗೆ ಇಲ್ಲಿಗೆ ಬಂದರೆ ನಾನೇನು ಜಾಸ್ತಿ ಕಾಂಪೊನೆಂಟ್ಸ್ನ ತೊಗೊಂಡಿಲ್ಲ, ಜಸ್ಟ್ ಫಾರ್ ದ ಸೇಕ್ ಆಫ್ ಸಿಂಪ್ಲಿಫಿಕೇಶನ್ ಐ ಹ್ಯಾವ್ ಟೇಕನ್ ಓನ್ಲಿ ಒನ್ ರೆಸಿಸ್ಟರ್, ಸೊ ದೇ ಫಾರ್ ಇಟ್ ಈಸ್ ವಿ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅದು ಇನ್ನೆವಿಟಬಲ್ ಐ ಹ್ಯಾವ್ ಟೇಕನ್ ಇಟ್ ಆಸ್ ವಿ ಡ್ಯಾಶ್. ಓಕೆನಾ? ಈಗ ಸೇಮ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದಿ ಎಂಟೈರ್ ಸರ್ಕ್ಯೂಟ್. ನೆಕ್ಸ್ಟ್ ಓಮ್ಸ್ ಲಾ ನೆನಪಿಸ್ಕೊಳ್ಳಿ. ಓಮ್ಸ್ ಲಾ ಏನು? ವಿ ಇಸ್ ಈಕ್ವಲ್ ಟು ಐ ಆರ್ ಅಲ್ವಾ? ಎಸ್, ಇನ್ ದ ಪ್ಲೇಸ್ ಆಫ್ ವಿ ಐ ರೈಟ್ ಐ ಆರ್. ಆರ್ ಯು ಫಾಲೋಯಿಂಗ್? ಪ್ಲಸ್ ಇನ್ ದ ಪ್ಲೇಸ್ ಆಫ್ ವಿ ಡ್ಯಾಶ್ ಐ ವಿಲ್ ರೈಟ್ ಐ ಇಂಟು ಸ್ಮಾಲ್ ಆರ್. ಓಮ್ಸ್ ಲಾ ಅದು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ನೆಕ್ಸ್ಟ್ ಇ ಇಸ್ ಈಕ್ವಲ್ ಟು ಐ ಕಾಮನ್ ತಗೋತೀನಿ ಆರ್ ಪ್ಲಸ್ ಆರ್. ಇದನ್ನು ಕೇಳ್ಬೋದು, ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಇ ಎಮ್ ಎಫ್, ಒಪ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ. ನೋಡಿ ಸಿಂಪ್ಲಿಫೈ ಮಾಡೋಣ. ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ಸೊ ದಿಸ್ ಈಸ್ ಒನ್ ಈಕ್ವೇಶನ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸರ್ಕ್ಯೂಟ್ ಅಲ್ಲಿ ಹರಿತಕ್ಕಂಥ ಕರೆಂಟ್. ಸರ್ ಒಂದು ವೇಳೆ 4-5 ರೆಸಿಸ್ಟರ್ಸ್ ಈ ಥರ ಇದ್ರೆ ಏನು ಮಾಡೋದು? ಅವಾಗ ನೀವು ಈ ಆರ್ ಅಂತ ಬರೆಯಂಗಿಲ್ಲ, ಓವರ್ ಆಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಿಯಬೇಕು. ಸೀರೀಸ್ ಆದರೆ ಸೀರೀಸ್ ಫಾರ್ಮುಲಾ ಹಾಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, R1 ಪ್ಲಸ್ R2 ಪ್ಲಸ್ R3 ಎಟ್ಸೆಟ್ರಾ. ಆಮೇಲೆ ಬರೋ ಆನ್ಸರನ್ನು ಇಲ್ಲಿ ಹಾಕೋಬೇಕು. ಬೈ ಚಾನ್ಸ್ ರೆಸಿಸ್ಟರ್ಗಳು ಪ್ಯಾರಲಲ್ ಇದ್ವಪ್ಪ, ಸರಿ ಹೀಗೆ, ಓಕೆ ಹೀಗೆ, ಆಮೇಲೆ ಈ ಥರ ಸರ್ಕ್ಯೂಟ್ ಇತ್ತಪ್ಪ, ಅವಾಗ ಏನು ಮಾಡೋದು? R1 R2ದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಂಡುಹಿಡ್ಕೋಬೇಕು ಪ್ಯಾರಲಲ್ ಫಾರ್ಮುಲಾ ಹಾಕ್ಕೊಂಡು. R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ. ಆಮೇಲೆ ಬರೋ ಆನ್ಸರನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದರೆ ಇಲ್ಲಿ ನಾನು ಆರ್ ಅಂತ ಬರೆದಿರೋದು ಬರೀ ಒಂದು ರೆಸಿಸ್ಟರ್ ಅಲ್ಲ, ಓವರ್ ಆಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಅರ್ಥ. ಅದು ಇಲ್ಲಿ ಸದ್ಯಕ್ಕೆ ಒಂದೇ ಇದ್ದಿದ್ದರಿಂದ ನಾನು ಹಂಗೆ ಬರೆದಿದ್ದೀನಿ. ಸದ್ಯಕ್ಕೆ ಈ ಸರ್ಕ್ಯೂಟನ್ನೇ ಕನ್ಸಿಡರ್ ಮಾಡೋಣ. ಇವನ್ನೆಲ್ಲ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದಾಗ ಇದನ್ನು ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತಿದೆಯಲ್ವಾ? ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋದು ಬೇಡ. ಅಸ್ಯೂಮ್ ದಟ್ ಇಸ್ ಓನ್ಲಿ ಒನ್ ಎಕ್ಸ್ಟರ್ನಲ್ ರೆಸಿಸ್ಟರ್, ಓನ್ಲಿ ಒನ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್. Shall I continue? Yes, I will continue. Well, I will come back to this equation. ಈ ಈಕ್ವೇಷನ್ ಅನ್ನು ನಾನು ಮತ್ತೊಮ್ಮೆ ಬರ್ಕೋತೀನಿ ನೋಡಿ. E is equal to V ಹಾಗೆ ಬರಿತೀನಿ, ಪ್ಲಸ್ ಐ ಇಂಟು ಆರ್ ಅಂತ ಬರಿತೀನಿ. ಅಂದರೆ ಇವಾಗ ನಾನು ಏನೇನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಹತ್ರ 4 ಕ್ವಾಂಟಿಟಿಗಳಿದ್ದಾವೆ. ಯಾವ್ಯಾವುದು? ಇ ಎಮ್ ಎಫ್, ಇಂಟರ್ನಲ್ ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್, ಕರೆಂಟ್. ಇವುಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧನ ನಾವು ಹುಡುಕಬೇಕು, ರಿಲೇಷನನ್ನು ಕಂಡುಹಿಡಿಬೇಕು. ನೋಡಿ ಇಲ್ಲಿ ಆಲ್ರೆಡಿ ಒಂದು ರಿಲೇಷನ್ ಬಂತು. ಏನಂತ? ಕರೆಂಟ್ ಈಸ್ ಈಕ್ವಲ್ ಟು ಇ ಎಮ್ ಎಫ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ಗೂ ಕರೆಂಟ್ಗೂ ಇ ಎಮ್ ಎಫ್ಗೂ ಕನೆಕ್ಷನ್ ಸಿಕ್ಕಿದೆ. ಇಲ್ಲಿ ಟರ್ಮಿನಲ್ ಪಿ ಡಿ ಇಲ್ಲ, ಅದಕ್ಕೆ ಈ ಈಕ್ವೇಷನ್ ಅನ್ನು ಬರೀತಾ ಇದ್ದೀನಿ. ಸೊ ಅಲ್ಲಿ ಇದೇನಾಗುತ್ತೆ? ವಿ ಇಸ್ ಈಕ್ವಲ್ ಟು ಇ, ಇದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಐ ಆರ್. ಬೇಕು ಅಂದರೆ ಇದನ್ನು ಈಕ್ವೇಷನ್ 2 ಅಂತ ಕರಿ. ಇವೆಲ್ಲ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಯೂಸ್ ಆಗುವಂಥ ಈಕ್ವೇಷನ್ಸ್ಗಳೇ. ಸೊ ದಿಸ್ ಈಸ್ ದ ರಿಲೇಷನ್ ಬಿಟ್ವೀನ್ ಟರ್ಮಿನಲ್ ಪಿ ಡಿ, ಇ ಎಮ್ ಎಫ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಈಕ್ವೇಷನ್ ಆಫ್ಟರ್ವರ್ಡ್ಸ್. ಮತ್ತೆ ಇಲ್ಲಿಗೆ ಬರೋಣ, ಈ ಈಕ್ವೇಷನ್ನಿಗೆ ಬರೋಣ. ನೋಡಿ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಇದೆಯಲ್ವಾ? ಎರಡೂ ಕಡೆ ಕ್ಯಾಪಿಟಲ್ ಆರ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗುತ್ತೆ? ಐ ಇಂಟು ಆರ್. ಏನರಪ್ಪ ಐ ಇಂಟು ಆರ್? ಸರ್ ಇಟ್ ಈಸ್ ವಿ. ಎಸ್, ದೇರ್ಫೋರ್ ವಿ ಇಸ್ ಈಕ್ವಲ್ ಟು ಇ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಇದನ್ನು ಈಕ್ವೇಷನ್ 3 ಅಂತ ಕರಿತೀನಿ. ಸೊ ಈ 3 ಬಹಳ ಮುಖ್ಯವಾದಂಥ ಈಕ್ವೇಷನ್ಸ್ಗಳು. ಈಕ್ವೇಷನ್ 1 ಬಂದ್ಬಿಟ್ಟು ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ಇ ಎಮ್ ಎಫ್, ಕರೆಂಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈಕ್ವೇಷನ್ 2 ಬಂದ್ಬಿಟ್ಟು ಟರ್ಮಿನಲ್ ಪಿ ಡಿ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್, ಟರ್ಮಿನಲ್ ಪಿ ಡಿ ಆ್ಯಂಡ್ ಇ ಎಮ್ ಎಫ್. ನಂಬರ್ 3 ಈಕ್ವೇಷನ್ ನಂಬರ್ 3 ಬಂದು ಟರ್ಮಿನಲ್ ಪಿ ಡಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮಧ್ಯೆ ಇರ್ತಕ್ಕಂಥ ರಿಲೇಷನ್ ಅನ್ನು ಕೊಡುತ್ತೆ. ಆಯ್ತಲ್ವಾ? ಅರ್ಥ ಆಯ್ತಲ್ವಾ? ಓಕೆ. ನೌ ಇನ್ ದ ಪ್ರೀವಿಯಸ್ ವಿಡಿಯೋ ಐ ಟೋಲ್ಡ್ ಯು ಒನ್ ಥಿಂಗ್, ಟರ್ಮಿನಲ್ ಪಿ ಡಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇ ಎಮ್ ಎಫ್. ಅಟ್ ಮೋಸ್ಟ್ ಇಟ್ ಈಸ್ ಈಕ್ವಲ್ ಟು ಇ ಎಮ್ ಎಫ್. ಅಟ್ ಎನಿ ಕಾಸ್ಟ್ ಕ್ಯಾನ್ ನಾಟ್ ಬಿ ಗ್ರೇಟರ್ ದ್ಯಾನ್ ಇ ಎಮ್ ಎಫ್ ಅಂತ ಒಂದು ಪಾಯಿಂಟನ್ನು ಹೇಳಿದ್ದೆ, ಜ್ಞಾಪಿಸ್ಕೊಳ್ಳಿ. ಎಸ್ ಸರ್, ಜ್ಞಾಪಕ ಬಂತು. ಈಗ ಹೇಳಿ ಸರ್, ವೆನ್ ಇನ್ ಎಕ್ಸ್ಟ್ರೀಮ್ ಕೇಸಸ್, ಇನ್ ಸ್ಪೆಷಲ್ ಕೇಸಸ್ ಅಂತ ಹೇಳ್ತಿದ್ದೀರಲ್ಲ, ವಾಟ್ ಆರ್ ದೋ ಸ್ಪೆಷಲ್ ಕೇಸಸ್? ಯಾವಾಗ ವಿ ಈಸ್ ಈಕ್ವಲ್ ಟು ಇ ಆಗಲಿಕ್ಕೆ ಸಾಧ್ಯ? ಅದನ್ನು ನಾನು ಈಕ್ವೇಷನ್ 2 ಮತ್ತು ಈಕ್ವೇಷನ್ 3 ತಗೊಂಡು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಇಲ್ಲಿ ಈಕ್ವೇಷನ್ 2 ಅನ್ನು ಕನ್ಸಿಡರ್ ಮಾಡಿ. ಕನ್ಸಿಡರ್ ಈಕ್ವೇಷನ್ 2 ಇಲ್ಲಿ ತಗೊಳ್ಳೋಣ. ಈಕ್ವೇಷನ್ 2ನಲ್ಲಿ ಪುಟ್ ಆರ್ ಇಸ್ ಈಕ್ವಲ್ ಟು 0. ಏನು ಸ್ಮಾಲ್ ಆರ್ ಅಂದರೆ? ಸರ್ ಇಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಪುಟ್ ಆರ್ ಈಸ್ ಈಕ್ವಲ್ ಟು 0 ಅಂದರೆ ಏನು? ಸರ್ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಇದೆ ಅಂತ ತಗೊಳ್ಳಿ. ಕರೆಕ್ಟ್. ಅಸ್ಯೂಮ್ ದಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ 0. ನಾನು ಆಗಲೇ ಪದೇ ಪದೇ ಹೇಳಿದ್ದೀನಿ, ಹೇಳ್ತಾನೂ ಇದ್ದೀನಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನೋದು
ತುಂಬ ಕಡಿಮೆ ಇರುವಂಥ ವ್ಯಾಲ್ಯೂ. ಅದನ್ನು ಝೀರೋ ಮಾಡೋದು ಬಹಳ ಕಷ್ಟ, ಆದಷ್ಟು ಮಿನಿಮೈಸ್ ಮಾಡ್ತೀವಿ. ಒಂದು ವೇಳೆ ಇಂಟರ್ನಲ್ ರೆಸಿಸ್ಟೆನ್ಸ್ ಝೀರೋ ಆಯಿತು ಅಂದರೆ ಆ ಬ್ಯಾಟರಿಯನ್ನು, ಆ ಸೆಲ್ಲನ್ನು ಪರ್ಫೆಕ್ಟ್ ಸೆಲ್ ಅಂತ ಕರಿತೀವಿ, ಐಡಿಯಲ್ ಸೆಲ್ ಅಂತ ಕರಿತೀವಿ. ಈಗ ಅಂಥ ಒಂದು ಐಡಿಯಲ್ ಸೆಲ್ಲೇ ಇದೆ ನಮ್ಮ ಹತ್ರ ಅಂತ ಅಂದ್ಕೊಳ್ಳೋಣ. ಅಂದರೆ ಇಟ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಝೀರೋ. ಇದನ್ನು ಕೂಡ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಕೇಳ್ಬೋದು. ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಅನ್ ಐಡಿಯಲ್ ಸೆಲ್ ಈಸ್ ಝೀರೋ. ಓಕೆ, ಸೊ ಝೀರೋ ತಗೊಂಡೆ. ಅವಾಗ ಏನಾಯಿತು? ವಿ ಈಸ್ ಈಕ್ವಲ್ ಟು ಇ. ಸೊ ಫಸ್ಟ್ ಕೇಸ್ ಯಾವಾಗ ವಿ ಈಸ್ ಈಕ್ವಲ್ ಟು ಇ ಆಗುತ್ತೆ? ಇಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಝೀರೋ. ಇಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಝೀರೋ, ವಾಟ್ ಈಸ್ ದ ನೇಮ್ ಆಫ್ ದಟ್ ಸೆಲ್? ಇಟ್ ಈಸ್ ಐಡಿಯಲ್ ಸೆಲ್. ಐಡಿಯಲ್ ಸೆಲ್ ಆರ್ ಪರ್ಫೆಕ್ಟ್ ಸೆಲ್. ಗೊತ್ತಾಯ್ತಾ? ಸೊ ಇಫ್ ದ ಸರ್ಕ್ಯೂಟ್ ಕಂಟೈನ್ಸ್ ಐಡಿಯಲ್ ಸೆಲ್ ಆರ್ ಪರ್ಫೆಕ್ಟ್ ಸೆಲ್, ದೆನ್ ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು ಇ. ಅಂಥ ಸರ್ಕ್ಯೂಟನ್ನು ನಾವು ಐಡಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. CKT ಅಂತ ಬರಿತೀನಿ, ಸರ್ಕ್ಯೂಟ್ ಅಂತ ಅರ್ಥ. ಈಗ ಒಟ್ಟು 4 ರೀತಿಯ ಸರ್ಕ್ಯೂಟ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಬಂದಿದ್ದು ಐಡಿಯಲ್ ಸರ್ಕ್ಯೂಟ್. ಏನು ಐಡಿಯಲ್ ಸರ್ಕ್ಯೂಟ್ ಅಂದರೆ? ಇಫ್ ದ ಸರ್ಕ್ಯೂಟ್ ಕಂಟೈನ್ಸ್ ಎ ಬ್ಯಾಟರಿ ವಿತ್ ಝೀರೋ ಇಂಟರ್ನಲ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಈಗ ನೆಕ್ಸ್ಟ್ ಎರಡನೇ ಪಾಸಿಬಿಲಿಟಿಗೆ ಬರೋಣ. ಕನ್ಸಿಡರ್ ದಿಸ್ ಈಕ್ವೇಷನ್. ಕನ್ಸಿಡರ್ ದಿಸ್ ಈಕ್ವೇಷನ್ ಯಾವುದು? ಈಕ್ವೇಷನ್ ನಂಬರ್ 3 ಅನ್ನು ತಗೊಳ್ಳೋಣ. ಅದನ್ನು ವಿ ಈಸ್ ಈಕ್ವಲ್ ಟು, ನೀವೇನು ಡಿರೈವೇಷನ್ ಎಲ್ಲ ಮಾಡಬೇಡಿ, ನಿಮಗೆ ಅರ್ಥ ಆಗಲಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೀವು ಏನನ್ನು ನೆನ್ಪಿಟ್ಕೋಬೇಕು ಅದನ್ನು ಹೇಳ್ತೀನಿ ನೋಡಿ. ಈ ಕೇಸಲ್ಲಿ ನೀವು ಏನನ್ನು ನೆನ್ಪಿಟ್ಕೋಬೇಕು? ಇಫ್ ದ ಸರ್ಕ್ಯೂಟ್ ಕಂಟೈನ್ಸ್ ಐಡಿಯಲ್ ಬ್ಯಾಟರಿ, ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು EMF. ಐಡಿಯಲ್ ಬ್ಯಾಟರಿ ಅಂದರೆ ಏನು? ಇಂಟರ್ನಲ್ ರೆಸಿಸ್ಟೆನ್ಸ್ ಝೀರೋ ಅಂತ. ಆಯಿತಾ? ಈಗ ವಿ ಈಸ್ ಈಕ್ವಲ್ ಟು ER ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಇದೆಯಲ್ಲ, ಅದನ್ನು ಆರ್ ಇಂಟು 1 ಪ್ಲಸ್ ಆರ್ ಬೈ ಆರ್ ಅಂತ ಬರಿತೀನಿ. ಅಂದರೆ ಆರ್ ಕಾಮನ್ ತೊಗೊಂಡಿದ್ದೀನಿ. ಸೊ ಇವೆಲ್ಲ ನಾನು ಡಿರೈವೇಷನ್ ಮಾಡಬೇಕಾ? ಬೇಡ ಬೇಡ ಬೇಡ, ಡಿರೈವೇಷನ್ ಮಾಡಬೇಡಿ. ನೋಡಿ, ಇದು ನನ್ನ ಪಾಠ ಬರೀ ಡೈರೆಕ್ಟ್ ಕಾನ್ಸೆಪ್ಟನ್ನು ಡೈರೆಕ್ಟಾಗಿ ಆನ್ಸರ್ ಹೇಳೋದಲ್ಲ, ಕಾನ್ಸೆಪ್ಟನ್ನು ಅರ್ಥ ಮಾಡಿಸೋದು. ಆಯಿತಾ? ಇದರಲ್ಲಿ ನಿಮಗೊಂಚೂರು ಏನೋ ಗೊತ್ತಾಗುತ್ತೆ. ಏನು ಅಂತ ಹೇಳ್ತೀನಿ. ಆರ್ ಕ್ಯಾನ್ಸಲ್ ಆದರೆ ವಿ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ 1 ಪ್ಲಸ್ ಆರ್ ಬೈ ಆರ್. ಒಂದು ಇಕ್ವೇಷನ್ ಬಂತಲ್ವಾ? ಸರಿ, ಇಲ್ಲಿ ಸ್ಮಾಲ್ ಆರ್ ಅಂದರೆ ನಮಗೆ ಗೊತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ. ಕ್ಯಾಪಿಟಲ್ ಆರ್ ಅಂದರೆ ಏನು ಸರ್? ಅದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಯಾವಾಗಲೂ, ಇಂಟರ್ನಲ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಯಾವಾಗಲೂ. ಆಯಿತಾ? ತುಂಬ ಕಡಿಮೆ ಅಂದರೆ ಝೀರೋ, ತುಂಬ ಜಾಸ್ತಿ ಅಂದರೆ ಎಷ್ಟು 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 ಹೇಳಿ ನೋಡೋಣ. ಎಷ್ಟು ಬೇಕಾದರೂ ಇರ್ಬೋದು ಸರ್, ಇನ್ಫಿನಿಟಿ ಕೂಡ ಇರ್ಬೋದು ಸರ್. ಎಸ್, ಯು ಆರ್ ಕರೆಕ್ಟ್. ವೆರಿ ಹೈ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ. ಸಪೋಸ್ if external resistance is infinity, then this equation becomes V is equal to E divided by 1 plus R divided by infinity. ಮಕ್ಕಳೇ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. V is equal to E divided by 1 plus anything divided by infinity. Anything divided by infinity ಏನು ಹೇಳಿ? Yes, you are correct. It is 0. That means V is equal to E. So ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು EMF ಅಂಡರ್ ಸ್ಪೆಷಲ್ ಕೇಸಸ್ ಅಂತ ಹೇಳಿದ್ದೀನಿ. ಯಾವುದು ಅದು ಸ್ಪೆಷಲ್ ಕೇಸು? ಮೊದಲನೆಯದಾಗಿ ಪರ್ಫೆಕ್ಟ್ ಬ್ಯಾಟರಿ, ಐಡಿಯಲ್ ಬ್ಯಾಟರಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಝೀರೋ ಇರ್ತಕ್ಕಂಥ ಬ್ಯಾಟರಿ ಇದ್ದರೆ ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು EMF. ಎರಡನೇ ಪಾಸಿಬಿಲಿಟಿ ಯಾವುದು? ವೆನ್ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ. ವೆನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಇನ್ಫಿನಿಟಿ, ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು ಇ. ಅಂದರೆ ಈ ಸರ್ಕ್ಯೂಟಲ್ಲಿ ನೋಡಿ, ಬ್ಯಾಟರಿಯಿಂದ ಕರೆಂಟ್ ಬಂತು, ಇಲ್ಲಿಂದ ಮುಂದಕ್ಕೆ ಹೋಗೋಕ್ಕೆ ದಾರಿನೇ ಕಾಣಿಸ್ತಾ ಇಲ್ಲ, ಅದಕ್ಕೆ ರೆಸಿಸ್ಟರೇ ಇಲ್ಲ ಅಂದರೆ ಝೀರೋನಾ ಸರ್? ಝೀರೋ ಅಲ್ಲ. ಇದೇ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಅಲ್ಲಿ ರೆಸಿಸ್ಟರ್ ಇಲ್ಲ ಅಂದರೆ ಆರ್ ಇಸ್ ಈಕ್ವಲ್ ಟು ಝೀರೋ ಅಂತ ಅಲ್ಲ, ಗಾಳಿ ಇದೆ ಮಧ್ಯದಲ್ಲಿ. ಗಾಳಿ ರೆಸಿಸ್ಟೆನ್ಸ್ ತುಂಬ ಜಾಸ್ತಿ, ಇನ್ಫಿನಿಟಿ ಅಂದರೆ ಮೆಗಾ ಓಮ್, ಸಿಕ್ಕಾಪಟ್ಟೆ ಜಾಸ್ತಿ. ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ ಹರಿಲಿಕ್ಕೆ ದಾರಿನೇ ಇಲ್ಲ. ಈಗ ಹೋಗ್ತಾ ಇದ್ರಿ, ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಬಿದ್ದೋಗ್ಬಿಟ್ಟಿದೆ. ಬ್ರಿಡ್ಜ್ ಬಿದ್ದೋಗಿದೆ ಅಂತಂದರೆ ನಿಮ್ಗೆ ಆ ಕಡೆ ದಾಟ್ಲಿಕ್ಕೆ ಆಗ್ತಾನೇ ಇಲ್ಲ, ಕರೆಂಟ್ ಹರಿಲಿಕ್ಕೆ ಆಗ್ತಾನೇ ಇಲ್ಲ. ಇಂಥ ಸರ್ಕ್ಯೂಟನ್ನು ನಾವು ಓಪನ್ ಸರ್ಕ್ಯೂಟ್ ಅಂತ ಕರಿತೀವಿ. ಗೊತ್ತಾಗ್ತಾ ಇದೆಯಾ?
open circuit. So now come on, tell me, when the terminal PD is equal to E, it is in open circuit, it is in ideal circuit. ಗೊತ್ತಾಗ್ತಿದೆಯಾ? ಸೊ ಓಪನ್ ಸರ್ಕ್ಯೂಟ್ ಅಂದರೆ ಅರ್ಥ ಏನು? ಅಲ್ಲಿ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಇದೆ, ಇನ್ಫೈನೈಟ್ ರೆಸಿಸ್ಟೆನ್ಸ್ ಇದೆ. ಸರ್ ರೆಸಿಸ್ಟರೇ ಕಾಣಿಸ್ತಾ ಇಲ್ಲ ಅಲ್ವಲ್ಲ ಸರ್, ಅಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಕಣಪ್ಪ, ರೆಸಿಸ್ಟರ್ ಕಾಣಿಸ್ತಿಲ್ಲ ಅಂದರೆ ಅದು ತುಂಬ ರೆಸಿಸ್ಟೆನ್ಸ್ ಇದೆ ಅಂತ. ರೆಸಿಸ್ಟೆನ್ಸ್ ಝೀರೋ ಅಂದರೆ ಹೆಂಗಿರುತ್ತೆ ಗೊತ್ತಾ? ರೆಸಿಸ್ಟೆನ್ಸ್ ಝೀರೋ ಅಂದರೆ ಹೆಂಗಿರುತ್ತೆ ಗೊತ್ತಾ? ಈ ಸರ್ಕ್ಯೂಟನ್ನೇ ಬರೀತೀನಿ ನೋಡಿ. ಬ್ಯಾಟರಿ ಹಿಂಗೆ ಹೋಗಿ ಸೀದಾ ಹಿಂಗೆ ಬಂದುಬಿಡುತ್ತೆ. ಏನಾಯ್ತು ಇಲ್ಲಿ? ರೆಸಿಸ್ಟೆನ್ಸ್ ಇಲ್ಲ. ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಅರ್ಥ ಏನು? ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಲ್ಲ ಅಂದರೆ ಪಾಸಿಟಿವ್ ನೇರವಾಗಿ ನೆಗೆಟಿವ್ಗೆ ಕನೆಕ್ಟ್ ಆಗಿದೆ. ಪಾಸಿಟಿವ್ನ ನೇರವಾಗಿ ತಗೊಂಬಂದು ನೆಗೆಟಿವ್ಗೆ ಕನೆಕ್ಟ್ ಮಾಡಿರೋದನ್ನ ಏನಂತ ಕರಿತೀವಿ ಗೊತ್ತಾ? ಶಾರ್ಟ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ಶಾರ್ಟ್ ಸರ್ಕ್ಯೂಟ್ ಆದಾಗ ವಿ ಈಸ್ ಲೆಸ್ ದ್ಯಾನ್ ಇ. ಗೊತ್ತಾಯ್ತಾ? ಸೊ 3 ಥರದ ಸರ್ಕ್ಯೂಟನ್ನು ಹೇಳಿದೆ. ಒಂದು ಐಡಿಯಲ್ ಸರ್ಕ್ಯೂಟ್, ಇನ್ನೊಂದು ಓಪನ್ ಸರ್ಕ್ಯೂಟು, ಮತ್ತೊಂದು ಶಾರ್ಟ್ ಸರ್ಕ್ಯೂಟು, ಇನ್ನು ಒಂದಿದೆ ಅದು ನಾರ್ಮಲ್ ಸರ್ಕ್ಯೂಟ್, ಅದು ಕ್ಲೋಸ್ಡ್ ಸರ್ಕ್ಯೂಟ್. ಅದರಲ್ಲಿ ರೆಸಿಸ್ಟರೂ ಇದೆ, ಬ್ಯಾಟರಿನೂ ಇದೆ, ಇಂಟರ್ನಲ್ ರೆಸಿಸ್ಟೆನ್ಸೂ ಇದೆ. ಯಾವುದು ಝೀರೋ ಆಗಿಲ್ಲ, ಯಾವುದು ಇನ್ಫೈನೈಟ್ ಆಗಿಲ್ಲ. ಇವು ನಾರ್ಮಲ್ ಆಗಿ ನಾವು ನೋಡ್ತಕ್ಕಂಥ ಸರ್ಕ್ಯೂಟ್ಗಳು, ಕ್ಲೋಸ್ಡ್ ಸರ್ಕ್ಯೂಟ್. ಈಗ ನಿಮ್ಮ ಮನೆಯಲ್ಲಿ ಬಲ್ಬ್ ಇರಬಹುದು, ಅಥವಾ ನೀವು ಲ್ಯಾಬ್ ಎಕ್ಸ್ಪರಿಮೆಂಟ್ ಅನ್ನ ಮಾಡ್ತಿರಲ್ಲ ಆ ಸರ್ಕ್ಯೂಟ್ಗಳು ಇರ್ಬೋದು, ಅಥವಾ ಮಿಕ್ಸಿ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಅವೆಲ್ಲ ಕ್ಲೋಸ್ಡ್ ಸರ್ಕ್ಯೂಟ್ಸ್, ಅವು ನಾರ್ಮಲ್ ಸರ್ಕ್ಯೂಟ್ಸ್ ಅವು. ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ರೆಸಿಸ್ಟೆನ್ಸ್ ಈಸ್ ನಾಟ್ ಈಕ್ವಲ್ ಟು ಝೀರೋ, ಇಂಟರ್ನಲ್ ರೆಸಿಸ್ಟೆನ್ಸ್ ನಾಟ್ ಈಕ್ವಲ್ ಟು ಝೀರೋ, ಟರ್ಮಿನಲ್ ಪಿ ಡಿ ಇಸ್ ಲೆಸ್ ದ್ಯಾನ್ ಇ ಎಮ್ ಎಫ್. ಸೊ ಅರ್ಥ ಆಗ್ತಿದೆಯಾ ಮಕ್ಕಳೇ? ಈಗ ನೋಡಿ 4 ಸಮ್ಮರೈಸ್ ಮಾಡ್ತೀನಿ. ಮೊದಲನೇದಾಗಿ ಇಂಟರ್ನಲ್ ರೆಸಿಸ್ಟೆನ್ಸ್ ಝೀರೋ ಇದ್ದರೆ ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು ಇ ಎಮ್ ಎಫ್, ಅದನ್ನು ನಾವು ಐಡಿಯಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಎರಡನೇದು, ಆಮೇಲೆ ಇದೆಲ್ಲ ಡೆರಿವೇಷನ್ನು ಮಾಡೋ ನೆಸೆಸಿಟಿ ಇಲ್ಲ, ಬರೀ ಇಷ್ಟನ್ನು ಮಾತ್ರ ನೆನಪಿಟ್ಕೊಂಡ್ರೆ ಸಾಕು. ಇಫ್ R is equal to infinity, that means if the circuit is a open circuit, terminal PD is equal to EMF. ಅಷ್ಟೇ, ಅವೆರಡೇನೆ. ನೆಕ್ಸ್ಟ್ ಇನ್ನು ಉಳಿದಿರೋ 2 ಸರ್ಕ್ಯೂಟ್ ಯಾವುದು? ಶಾರ್ಟ್ ಸರ್ಕ್ಯೂಟ್ ಮತ್ತು ಕ್ಲೋಸ್ಡ್ ಸರ್ಕ್ಯೂಟ್. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಪಾಸಿಟಿವ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ನೆಗೆಟಿವ್, ಇನ್ ದಟ್ ಕೇಸ್ V is less than E. ಇನ್ನು ನಾರ್ಮಲ್ ಸರ್ಕ್ಯೂಟ್, ಕ್ಲೋಸ್ಡ್ ಸರ್ಕ್ಯೂಟ್ ಅಲ್ಲಿ ನೈದರ್ ಎಕ್ಸ್ಟರ್ನಲ್ ರೆಸಿಸ್ಟರ್ ನಾರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಈಕ್ವಲ್ ಟು ಝೀರೋ, ಎರಡೂ ಕೂಡ ನಾಟ್ ಈಕ್ವಲ್ ಟು ಝೀರೋ. ಅಂತ ಕೇಸಲ್ಲಿ V is less than E. So I hope you followed. Let me repeat. There are 4 types of circuits: ideal circuit, open circuit, short circuit, closed circuit. Ideal circuit, open circuit, short circuit, closed circuit. Ideal circuit means internal resistance 0, terminal PD is equal to EMF. Open circuit, external resistance is infinity, terminal PD is equal to EMF. Short circuit, positive is connected to negative without any external resistor, external resistance is 0, V is less than E. Normal circuit or closed circuit, resistor exists, internal resistance exists, V also less than E. So ಇದು 4 ವಿಧದ ಸರ್ಕ್ಯೂಟ್ಗಳ ಬಗ್ಗೆ ಆಯಿತು. ಈಗ ಮತ್ತೆ ನಾನು ಈ ಶಾರ್ಟ್ ಸರ್ಕ್ಯೂಟ್ ಕಡೆ ಬರ್ತೀನಿ. ಓಕೆ, ಈ ಶಾರ್ಟ್ ಸರ್ಕ್ಯೂಟ್ ಅನ್ನು ಕನ್ಸಿಡರ್ ಮಾಡೋಣ. Again, coming to this equation, I is equal to E divided by R plus R. Okay, by chance if it is a short circuit, then external resistance is 0, then I is equal to E divided by R. Remember dear students, this is the maximum current taken out from the battery, maximum current drawn from the battery. So idu keltare, what is the maximum current drawn from the battery? It is E divided by R, where small r is internal resistance. But idu anta advisable alla, andre short circuit ಮಾಡೋದು advisable ಅಲ್ಲ. ಕೇಳಿರ್ಬೋದು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ಕೊಳ್ತು, ಶಾರ್ಟ್ ಸರ್ಕ್ಯೂಟ್ ಆಗಿ ಮನೇಲಿರೋ ಸಾಮಾನುಗಳೆಲ್ಲ ಸುಟ್ಟು ಹೋದವು, ಸಿನಿಮಾ ಥಿಯೇಟರ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸ್ಕೊಂತು ಅಂತ ಎಲ್ಲ ಕೇಳಿದಿರಲ್ವಾ. ಸೊ ಶಾರ್ಟ್ ಸರ್ಕ್ಯೂಟ್ ಆಗೋದು ಬಹಳ ಡೇಂಜರಸ್. ಮ್ಯಾಕ್ಸಿಮಮ್ ಕರೆಂಟನ್ನು ನಾವು ಯಾವತ್ತೂ ಡ್ರಾ ಮಾಡಬಾರ್ದು. ಡ್ರಾ ಮಾಡಿದಾಗ ಏನಾಗುತ್ತೆ, ಸುಟ್ಟು ಹೋಗುತ್ತೆ ಸರ್ಕ್ಯೂಟ್. ಹಾಗಾಗಿ ಆಲ್ವೇಸ್ ದೇರ್ ಮಸ್ಟ್ ಬಿ ಸಮ್ ರೆಸಿಸ್ಟರ್. ಅಂದರೆ ಈ ಒಂದು ಮ್ಯಾಕ್ಸಿಮಮ್ ಕರೆಂಟ್ ದಟ್ ವಾಟ್ ವಿ ಡ್ರಾ ಈಸ್ E by R, ನಾಟ್ ಅಡ್ವೈಸಬಲ್. ಇಟ್ ಮಸ್ಟ್ ಬಿ E by R ಪ್ಲಸ್ ಸಮ್ ರೆಸಿಸ್ಟೆನ್ಸ್. ಗೊತ್ತಾಯ್ತಾ ಮಕ್ಕಳೇ? ಸೊ ಇದು ಶಾರ್ಟ್ ಸರ್ಕ್ಯೂಟ್ ಮತ್ತು ಮ್ಯಾಕ್ಸಿಮಮ್ ಕರೆಂಟಿಗೆ ಸಂಬಂಧಪಟ್ಟಂಗೆ. ಈಗ ಇನ್ನೊಂದು ಸ್ಟೆಪ್ಪು ಮುಂದೆ ಹೋಗೋಣ. ನೋಡಿ, ಇಲ್ಲೆಲ್ಲ ನಾನು ಎನರ್ಜಿ, ಫ್ಲೋ,
ಲೋ ಪೊಟೆನ್ಷಿಯಲ್ ಕರೆಂಟ್ ಅಂತೆಲ್ಲ ಮಾತಾಡ್ತಿದ್ದೀನಲ್ವಾ. ಸೊ ಹಂಗಿದ್ದಾಗ ಅಲ್ಲಿ ವರ್ಕ್ ಡನ್ ಕೂಡ ಇರಬೇಕಲ್ವಾ. ಎನರ್ಜಿ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ವರ್ಕ್ ಡನ್ ಇರಲೇಬೇಕಲ್ವಾ. ವರ್ಕ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಪವರು ಇರಬೇಕಲ್ವಾ. ಎಸ್, ಇವೆಲ್ಲ ನಾವು ಫಸ್ಟ್ ಪಿ ಯು ಸಿನಲ್ಲಿ ಕಲ್ತಿದ್ದೀವಿ. ಪವರ್ ಅಂದರೆ ಏನು, ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ. ವರ್ಕ್ ಅಂದರೆ ಏನು, ಇಟ್ ಈಸ್ ಎಬಿಲಿಟಿ ಟು ಡೂ ದ ವರ್ಕ್ ಅಂತ. ಅಂದರೆ ಎನರ್ಜಿ ಅಂತ. ಎನರ್ಜಿ, ವರ್ಕ್ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರ್ತಕ್ಕಂಥ ಕ್ವಾಂಟಿಟೀಸ್. ಹಾಗಾದರೆ ಇಲ್ಲಿ ವರ್ಕ್ ಆಗ್ತಾ ಇದೆಯಾ? ಎಸ್, ಆಗ್ತಾ ಇದೆ. ಏನಕ್ಕೋಸ್ಕರ ಆಗ್ತಾ ಇದೆ? ಚಾರ್ಜಸ್ ಅನ್ನು ರೆಸಿಸ್ಟರ್ನ ಮೂಲಕ ಕಳಿಸ್ಲಿಕ್ಕೋಸ್ಕರ ವರ್ಕ್ ಆಗ್ತಾ ಇದೆ, ಕೆಲಸ ನಡೀತಾ ಇದೆ. ಯಾರು ಮಾಡ್ತಾ ಇರೋರು? ಬ್ಯಾಟ್ರಿ ಮಾಡ್ತಾ ಇದೆ. ಆ ವರ್ಕ್ ಆಗಲಿಕ್ಕೆ ಬೇಕಾದಂಥ ಎನರ್ಜಿಯನ್ನು ಸಪ್ಲೈ ಮಾಡೋರು ಯಾರು? ಬ್ಯಾಟ್ರಿ ಸಪ್ಲೈ ಮಾಡ್ತಾ ಇದೆ. ಹಾಗಾದರೆ ಬ್ಯಾಟ್ರಿಗೆ ಪವರ್ ಇದೆಯಾ? ಎಸ್ ಇದೆ, ಪವರ್ ಇರಲೇಬೇಕು. ಪವರ್ ಇಲ್ಲ ಅಂತಂದರೆ ಬ್ಯಾಟ್ರಿ ಪ್ರಯೋಜನ ಇಲ್ಲ. ಹಾಗಾದರೆ ಆ ಪವರನ್ನು ಕಂಡುಹಿಡಿಯೋದು ಹೇಗೆ? ಕೇಳಿಸ್ಕೊಳ್ಳಿ. ಪವರ್ ಕೇಳಿ ನಮಗೆಲ್ಲ ಗೊತ್ತಿದೆ. ಪವರ್ ಅಂದರೆ ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್, ಹೌದಲ್ವಾ. ಡಬ್ಲ್ಯೂ ಅಂದರೆ ಏನು? ಡಬ್ಲ್ಯೂ ಅಂದರೆ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಯಾಕೆ ನಾವು ಡಿಫೈನ್ ಮಾಡೋದು ಹೆಂಗಲ್ವಾ? ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ತಾನೇ ಡಿಫೈನ್ ಮಾಡೋದು. ಅದಕ್ಕೆ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಆಗಬೇಕಲ್ವಾ. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ದೇರ್ ಫೋರ್ ಪವರ್ ಏನಾಗುತ್ತೆ? ಡಬ್ಲ್ಯೂ ಜಾಗಕ್ಕೆ ವಿ ಹಾಕ್ತೀನಿ, ಕ್ಯೂ ಹಾಕ್ತೀನಿ, ಡಿವೈಡೆಡ್ ಬೈ ಟಿ. ಸೊ ಹಾಗಾದರೆ ಪವರ್ ಈಸ್ ಈಕ್ವಲ್ ಟು ಏನು? ವಿ ಇಂಟು ಕ್ಯೂ ಡಿವೈಡೆಡ್ ಬೈ ಟಿ ಅಂದರೆ ಏನು? ಜ್ಞಾಪಿಸ್ಕೊಳ್ಳಿ, ಈ ಚಾಪ್ಟರ್ನ ಮೊದಲನೇ ವಿಡಿಯೋ ಕರೆಂಟನ್ನು ಡಿಫೈನ್ ಮಾಡಿಲ್ವಾ? ಇಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋಯಿಂಗ್ ಚಾರ್ಜ್ ಅಥವಾ ಚಾರ್ಜ್ ಡಿವೈಡೆಡ್ ಬೈ time, ಅಂದರೆ Q by T is nothing but I. So P is equal to V into I. This is the power spent, power dissipated across the resistor. Power is equal to V into I. It is product of potential difference and current, and of course its SI unit is watt. Okay, well this equation can also be written as, ನೋಡಿ ಮಕ್ಕಳೇ, V ಜಾಗಕ್ಕೆ IR ಬರಿತೀನಿ, ಅಲ್ಲಿ IR into I ಆಗುತ್ತೆ. That is I square R. This is another equation for power. ಗೊತ್ತಾಯ್ತಲ್ವಾ? ಮತ್ತೆ ಈ ಈಕ್ವೇಷನ್ ಅನ್ನು ನಾನು P is equal to V ಇಂಟು I ಜಾಗಕ್ಕೆ V ಡಿವೈಡೆಡ್ ಬೈ ಆರ್ ಅನ್ನು ಬರಿತೀನಿ, ಇಂಟು V ಡಿವೈಡೆಡ್ ಬೈ ಆರ್ ಅನ್ನು ಬರಿತೀನಿ, ಅಲ್ಲಿಗೆ V ಸ್ಕ್ವಯರ್ ಬೈ ಆರ್ ಆಗುತ್ತೆ. ದಿಸ್ ಈಸ್ ಅನದರ್ ಈಕ್ವೇಷನ್ ಫಾರ್ ಪವರ್. ಸೊ ಪವರ್ಗೆ ನಮ್ಮ ಹತ್ರ ಈಗ 3 ಈಕ್ವೇಷನ್ ಇದೆ, 1 2 3. ಈ 3 ಈಕ್ವೇಷನ್ನಲ್ಲಿ ಎಲ್ ಎಚ್ ಎಸ್ ಸೇಮ್, ಆರ್ ಎಚ್ ಎಸ್ ವ್ಯಾಲ್ಯೂಸ್ ಬೇರೆ ಬೇರೆ ಇರ್ಬೋದು, ಬರೋ ಆನ್ಸರ್ ಸೇಮ್ ಇರುತ್ತೆ. ಸೊ ಪವರ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಕರೆಂಟ್. ಅಂದರೆ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡಬೇಕಾದ್ರೆ ಬರೀ ವೋಲ್ಟೇಜ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಡಬಾರ್ದು, ಬರೀ ಕರೆಂಟ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಡಬಾರ್ದು, ಅವೆರಡರ ಪ್ರಾಡಕ್ಟ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕು. ಪವರ್ ಕಟ್ ಆಯಿತು ಅಂತೀವಿ, ಕರೆಂಟ್ ಹೋಯಿತು ಅಂತ ಹೇಳ್ತೀವಿ, ಆದರೆ ಫೈನಲ್ ಆಗಿ ನಾವು ಹೇಳೋದು ಪವರ್ ಕಟ್, ಪವರ್ ಲಾಸ್, ಪವರ್ ಕನ್ಸಂಪ್ಷನ್ ಅಲ್ವಾ. ವಿದ್ಯುತ್ ಶಕ್ತಿ, ವಿದ್ಯುತ್ ಎನರ್ಜಿ, ಆಯ್ತಾ, ವಿದ್ಯುತ್ ಸಾಮರ್ಥ್ಯ, ಇವೆಲ್ಲನ. ಸೊ ಪವರ್ ಕಟ್ ಅಂತಂದರೆ ಅಲ್ಲಿ ಬರೀ ವೋಲ್ಟೇಜ್ ಅಷ್ಟೇ ಹೋಗಿರೋದಿಲ್ಲ, ಕರೆಂಟ್ ಕೂಡ ಹೋಗಿರುತ್ತೆ. ಸೊ ಡೊಮೆಸ್ಟಿಕ್ ಪರ್ಪಸ್ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಡೊಮೆಸ್ಟಿಕ್ ವೈರಿಂಗ್ ಅಂತ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಸೊ ಪವರ್ ಡಿಸಿಪೇಟೆಡ್, ಇಲ್ಲಿ ಪವರ್ ಸಪ್ಲೈಡ್, ಪವರ್ ಡಿಸಿಪೇಟೆಡ್ ಎರಡು ಪದಗಳು ಬರ್ತವೆ. ಪವರ್ ಸಪ್ಲೈಡ್ ಅಂದರೆ ನಾನು ಕೊಟ್ಟಂತ ಪವರ್, ಅದರಲ್ಲಿ ಎಷ್ಟು ಖರ್ಚಾಯಿತು, ಡಿಸಿಪೇಟೆಡ್ ವೇಸ್ಟ್ ಆಗಿದ್ದು ಅಥವಾ ಯೂಸ್ ಆಗಿದ್ದು, ಯೂಟಿಲೈಸ್ ಆಗಿದ್ದು. ಈಗ ಇಲ್ಲಿ ಕರೆಂಟ್ ಹರಿತಾ ಏನಾಗುತ್ತೆ, ರೆಸಿಸ್ಟರ್ ಹೀಟ್ ಅಪ್ ಆಗುತ್ತೆ. ಹೀಟ್ ಅಂತಂದ್ರೆ ಏನು, ಎನರ್ಜಿ. 1 ಸೆಕೆಂಡ್ಗೆ ಎಷ್ಟು ಹೀಟ್ ಎನರ್ಜಿ ಪ್ರೊಡ್ಯೂಸ್ ಆಯಿತು, 1 ಸೆಕೆಂಡ್ಗೆ ಎಷ್ಟು ಥರ್ಮಲ್ ಎನರ್ಜಿ ಪ್ರೊಡ್ಯೂಸ್ ಆಯಿತು, ಅದನ್ನೇ ನಾವು ಪವರ್ ಅಂತ ಕರೆಯೋದು. ಇನ್ಫ್ಯಾಕ್ಟ್ ಈ ಪ್ರಿನ್ಸಿಪಲ್ ಅನ್ನು ಯೂಸ್ ಮಾಡಿಕೊಂಡೇ ನಮ್ಮ ಐರನ್ ಬಾಕ್ಸ್ಗಳಿರ್ಬೋದು, ಅಥವಾ ರೂಮ್ ಹೀಟರ್ಸ್ ಇರ್ಬೋದು, ಅಥವಾ ಎಲೆಕ್ಟ್ರಿಕ್ ಸ್ಟವ್ಗಳಿರ್ಬೋದು, ಇವನ್ನೆಲ್ಲ ಡಿಸೈನ್ ಮಾಡಿರೋದು ಈ ಬೇಸಿಸ್ ಮೇಲೆನೆ. ರೆಸಿಸ್ಟರ್ನಲ್ಲಿ ಕರೆಂಟನ್ನು ಪಾಸ್ ಮಾಡಿದಾಗ ಅದು ಹೀಟ್ ಆಗುತ್ತೆ, 1 ಸೆಕೆಂಡ್ಗೆ ಎಷ್ಟು ಹೀಟ್ ಆಗುತ್ತೆ, ಎಷ್ಟು ಥರ್ಮಲ್ ಎನರ್ಜಿ ಬರುತ್ತೆ, ದಟ್ ಈಸ್ ನಥಿಂಗ್ ಬಟ್ ಪವರ್ ಡಿಸಿಪೇಷನ್. ಓಕೆ, ಸೊ ಪವರ್ ಫಾರ್ಮುಲಾ ಆಯಿತು. ಬಿಫೋರ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ, ಐ ವಿಲ್ ಕನ್ಸಿಡರ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್. ಈ ಈಕ್ವೇಷನ್ ಅನ್ನು ತಗೋತೀನಿ. ನೋಡಿ ಮಕ್ಕಳೇ, ಇ ಇಸ್ ಈಕ್ವಲ್ ಟು ವಿ ಪ್ಲಸ್ ಐ ಆರ್ ಇದೆ. ಎರಡೂ ಕಡೆಗೂ ನಾನು ಐ ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಎರಡೂ ಕಡೆಗೂ ನಾನು ಐ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಇದೇನಾಗುತ್ತೆ, ಇ ಇಂಟು ಐ. ಇ ಅಂದರೆ ಏನು, ಎನರ್ಜಿ, ಪೊಟೆನ್ಷಿಯಲ್ ಡಿಫರೆನ್ಸ್, ಇ ಎಮ್ ಎಫ್ ಅಂಡ್ ಟರ್ಮಿನಲ್ ಪಿ ಡಿ, ವಿ ಎಮ್ ಎಫ್ ಅಂಡ್ ಟರ್ಮಿನಲ್ ಪಿ ಡಿ, ರೈಟ್, ಈಸ್ ಈಕ್ವಲ್ ಟು ವಿ ಇಂಟು ಐ ಪ್ಲಸ್ ಐ ಸ್ಕ್ವಯರ್ ಆರ್. ಗಮನಿಸಿ ಈಕ್ವೇಷನ್ ಅನ್ನು, ವಿ ಇಂಟು ಐ ಪವರ್, ಐ ಸ್ಕ್ವಯರ್ ಆರ್ ಅದು ಒಂಥರ ಪವರೇ, ಅಂದರೆ ಎರಡು ಪವರ್ ಆ್ಯಡ್ ಮಾಡಿದ ಮೇಲೆ ಇದು ಪವರೇ ಆಗಿರಬೇಕಲ್ವಾ. ಎಸ್, ಯು ಆರ್ ಕರೆಕ್ಟ್. ಸೊ ಈ ಪವರ್ ಬಂದು ಪವರ್ ಗಿವನ್ ಔಟ್ ಬೈ ದ ಬ್ಯಾಟರಿ, ಬ್ಯಾಟ್ರಿಯ ಪವರ್. ಅದು ಬ್ಯಾಟ್ರಿಯ ಪವರ್
ಎಷ್ಟು EI ಈಸ್ ಈಕ್ವಲ್ ಟು ಅದರಲ್ಲಿ ಅಕ್ರಾಸ್ ದಿಸ್ ರೆಸಿಸ್ಟರ್ ಎಷ್ಟು ಪವರ್ ಖರ್ಚಾಯಿತು, ಎಷ್ಟು ಪವರ್ ಹೋಯಿತು, ಹೊರಗಡೆ ರೆಸಿಸ್ಟರ್ನ ಸಂಭಾಳಿಸ್ಲಿಕ್ಕೋಸ್ಕರ ಎಷ್ಟು ಎನರ್ಜಿ ಖರ್ಚಾಯಿತು, ದಟ್ ಈಸ್ ಒನ್ ಪವರ್ ಡಿಸಿಪೇಷನ್. ಇನ್ನೊಂದು ಅಕ್ರಾಸ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಎನರ್ಜಿ ಖರ್ಚಾಯಿತು, ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ಹೋರಾಡಲಿಕ್ಕೆ ಅದ್ರ ವಿರುದ್ಧ ಹೋರಾಡಲಿಕ್ಕೆ ಎಷ್ಟು ಎನರ್ಜಿ ವ್ಯಯ ಆಯಿತು ಪರ್ ಸೆಕೆಂಡ್, ದಟ್ ಈಸ್ ಪವರ್ ಡಿಸಿಪೇಟೆಡ್ ಅಗೇನ್ಸ್ಟ್ ದಿ ಇಂಟರ್ನಲ್ ರೆಸಿಸ್ಟರ್. ಸೊ ದಿಸ್ ಈಸ್ ಅ ಟೋಟಲ್ ಪವರ್ ಸಪ್ಲೈಡ್, ದಿಸ್ ಅ ಪವರ್ ಡಿಸಿಪೇಟೆಡ್ ಅಕ್ರಾಸ್ ದಿ ಎಕ್ಸ್ಟರ್ನಲ್ ರೆಸಿಸ್ಟರ್, ದಿಸ್ ಅ ಪವರ್ ಡಿಸಿಪೇಟೆಡ್ ಅಕ್ರಾಸ್ ದ ಇಂಟರ್ನಲ್ ರೆಸಿಸ್ಟರ್. ಸೊ ಇದಿಷ್ಟು ಕೂಡ ಪವರ್ಗೆ ಸಂಬಂಧಪಟ್ಟಂತ ಮತ್ತೆ ಕರೆಂಟ್, ಟರ್ಮಿನಲ್ ಪಿ ಡಿ, ಇಂಟರ್ನಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತ ಡಿಸ್ಕಷನ್ಸ್. ಸೊ ಇಷ್ಟು ಇವತ್ತು ಏನು ನಾನು ಪಾಠ ಮಾಡಿದ್ದೀನೋ ಇದರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗೆ ತುಂಬ ಹೆಲ್ಪ್ ಆಗುವಂಥ ಇಕ್ವೇಷನ್ಸ್ ಇದಾವೆ. ವೆದರ್ ಇಟ್ ಈಸ್ ಐ ಈಸ್ ಈಕ್ವಲ್ ದಟ್ ಈಸ್ ಈಕ್ವೇಷನ್ 1 ಇರ್ಬೋದು, ಈಕ್ವೇಷನ್ 2 ಆರ್ ಈಕ್ವೇಷನ್ 3 ಆರ್ ಪವರ್ ಫಾರ್ಮುಲಾ ಆರ್ ಪವರ್ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆರ್ ವೋಲ್ಟೇಜ್ ಆರ್ ಟೋಟಲ್ ಪವರ್ ದಟ್ ಈಸ್ ಈಕ್ವಲ್ ಟು ಪವರ್ ಡಿಸಿಪೇಟೆಡ್ ಅಕ್ರಾಸ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್ ಅಕ್ರಾಸ್ ದಿ ಇಂಟರ್ನಲ್ ರೆಸಿಸ್ಟರ್. ಸೊ ವಿದ್ಯಾರ್ಥಿಗಳು ಈ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ಸೆಲ್ಸ್, ಬರೀ ಒಂದು ಸೆಲ್ಲಿಂದ ನಮಗೆ ಏನು ಪ್ರಯೋಜನ ಆಗೋದಿಲ್ಲ, ಅಂತ ಸೆಲ್ಗಳನ್ನು ನಾವು ಒಂದಕ್ಕೊಂದು ಈ ಥರ ಸೇರಿಸ್ಕೊಂತ ಹೋಗಬೇಕು. ಈಗ ನೀವು ರಿಮೋಟ್ ಕಂಟ್ರೋಲಲ್ಲಿ ಸೆಲ್ಗಳನ್ನು ಹಾಕೋದಿಲ್ವಾ, ಇಟ್ ಈಸ್ ಅ ಕಾಂಬಿನೇಷನ್. ಟಾರ್ಚ್ ಒಳಗಡೆ ಒಂದೊಂದೇ ಸೆಲ್ಲನ್ನು ಹಾಕೋದಿಲ್ವಾ, ಇಟ್ ಈಸ್ ಅ ಕಾಂಬಿನೇಷನ್. ಸೊ ಎಲ್ಲಿ ಕೂಡ ಎರಡು ಕಾಂಬಿನೇಷನ್ಸ್ ಇದೆ, ಒಂದು ಸೀರೀಸ್ ಕಾಂಬಿನೇಷನ್ ಅಂತ, ಇನ್ನೊಂದು ಪ್ಯಾರಲಲ್ ಕಾಂಬಿನೇಷನ್ ಅಂತ. ಸೀರೀಸ್ ಅಂದರೆ ನೆಗೆಟಿವ್ ಟು ಪಾಸಿಟಿವ್, ನೆಗೆಟಿವ್ ಟು ಪಾಸಿಟಿವ್, ನೆಗೆಟಿವ್ ಟು ಪಾಸಿಟಿವ್, ಹಿಂಗೆ ನಿಮ್ಮ ರಿಮೋಟ್ ಕಂಟ್ರೋಲಲ್ಲಿ ಹಾಕ್ತೀರಾ, ಟಾರ್ಚಲ್ಲಿ ಹಾಕ್ತೀರಾ ನೋಡಿ, ಮುಂದ್ಗಡೆ ಒಂದು ರೌಂಡ್ ಬಟನ್ ಥರ ಇರುತ್ತಲ್ಲ, ಸೆಲ್ ಅಂಗಡಿಯಿಂದ ತರ್ತಿರಲ್ಲ, ನಿಪ್ಪೋನೋ ಅಥವಾ ಡ್ಯೂರಾ ಸೆಲ್ಲೋ ಎವರಿಡಿನೋ ತರ್ತಿರಲ್ವಾ, ಇದು ಪಾಸಿಟಿವ್ ಆದರೆ ಹಿಂದ್ಗಡೆ ಫ್ಲಾಟ್ ಆಗಿರುತ್ತಲ್ಲ ಅದು ನೆಗೆಟಿವ್. ಸೊ ಈ ಪಾಸಿಟಿವ್ನ ಮೇಲೆ ಬಂದು ನೆಗೆಟಿವ್ ಕೂರೋ ಥರ ತಾನೇ ನೀವು ಹಾಕೋದು. ಒಂದು ವೇಳೆ ನೀವು ಹಿಂಗೆ ಉಲ್ಟಾ ಹಾಕಿದರೆ ಟಾರ್ಚ್ ಆನೇ ಆಗೋದಿಲ್ಲ, ರಿಮೋಟ್ ವರ್ಕೇ ಆಗೋದಿಲ್ಲ. ಅದನ್ನು ನಾವು ಸೀರೀಸ್ ಕಾಂಬಿನೇಷನ್ ಅಂತ ಕರಿತೀವಿ. ಅದೇ ಥರ ಎಲ್ಲ ಪಾಸಿಟಿವ್ಸನ್ನು ಒಂದು ಕಡೆ, ಎಲ್ಲ ನೆಗೆಟಿವ್ಸನ್ನು ಇನ್ನೊಂದು ಕಡೆ ಕನೆಕ್ಟ್ ಮಾಡಿ ಅದು ಪ್ಯಾರಲಲ್ ಕಾಂಬಿನೇಷನ್ ಆಗುತ್ತೆ. ಸೊ ಪ್ಯಾರಲಲ್ ಕಾಂಬಿನೇಷನ್ ಯಾವಾಗ ಉಪಯೋಗಿಸ್ಬೇಕು, ಸೀರೀಸ್ ಕಾಂಬಿನೇಷನನ್ನು ಯಾವಾಗ ಉಪಯೋಗಿಸ್ಬೇಕು, ಇಂಥ ಟೈಮಲ್ಲಿ ಟೋಟಲ್ EMFನ ವ್ಯಾಲ್ಯೂ ಏನು, ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಏನು, ಇದನ್ನೆಲ್ಲ ಚರ್ಚೆ ಮಾಡೋಣ. ಈ ಡಿರೈವೇಷನ್ಸ್ಗಳು ಬಹಳ ಇಂಪಾರ್ಟೆಂಟು. ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ EMF ವೆನ್ ಸೀರೀಸ್ ಕನೆಕ್ಷನ್ ಸೆಲ್ಸ್ ಆರ್ ಇನ್ ಸೀರೀಸ್ ಕನೆಕ್ಷನ್, ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ EMF ವೆನ್ ಸೆಲ್ಸ್ ಆರ್ ಇನ್ ಪ್ಯಾರಲಲ್ ಕನೆಕ್ಷನ್. ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಗೋತೀನಿ. ವಿದ್ಯಾರ್ಥಿಗಳೇ, ದಯವಿಟ್ಟು ನನ್ನ ವೀಡಿಯೋಸನ್ನು ಬೇರೆಯವ್ರಿಗೂ ನೋಡಲಿಕ್ಕೆ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು ನೋಡಿದ ಮೇಲೆ ಅಲ್ಲಿ ಲೈಕ್ ಅಂತ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ. ಯಾಕೆಂದರೆ ಲೈಕ್ ಅನ್ನೋದನ್ನು ಪ್ರೆಸ್ ಮಾಡಿದರೆ ಯೂಟ್ಯೂಬಲ್ಲಿ ಅದು ಬೇರೆ ಥರನೇ ವರ್ಕ್ ಆಗುತ್ತೆ, ಬೇರೆಯವ್ರಿಗೆ ಅದ್ರ ಮೇಲೆ ಆಸಕ್ತಿ ಬರುತ್ತೆ. ಅಂದರೆ ಲೈಕ್ ಬಟನ್ಸ್ ಜಾಸ್ತಿ ಪ್ರೆಸ್ ಆಗ್ತಾ ಏನಾಗುತ್ತೆ, ಬೇರೆಯವ್ರಿಗೆ ಆ ವಿಡಿಯೋ ಪಾಪಪ್ ಆಗುತ್ತೆ, ಅವರು ಕೂಡ ಇದನ್ನು ನೋಡಿ ಬೆನಿಫಿಟನ್ನು ಪಡ್ಕೋತಾರೆ. ಓಕೆ, ಇಷ್ಟು ಹೇಳಿ ಈ ವಿಡಿಯೋನ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.